ಒಂದ್ ಕಡೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ನಟ ದರ್ಶನ್ ಅವರು ಪರಪ್ಪನ ಅಗ್ರಹಾರ ಜೈಲಲ್ಲಿದ್ದಾರೆ. ಮತ್ತೊಂದು ಕಡೆ ನಟ ದರ್ಶನ್ ಸಾಕಿದ್ದ ಕುದುರೆಗಳನ್ನ ಮಾರಾಟಕ್ಕೆ ಇಡಲಾಗಿದೆ. ಖಾಲಿ ಆಗತ್ತಾ ವಿನೇಶ್ ದರ್ಶನ್ ಫಾರ್ಮ್ ಹೌಸ್ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ನಟ ದರ್ಶನ್ ಅವರು ಸಾಕಿದ್ದ ಕುದುರೆಗಳನ್ನ ಮಾರಾಟಕ್ಕಿಡಲಾಗಿದೆ. ಖಾಲಿ ಆಗತ್ತಾ ವಿನೇಶ್ ದರ್ಶನ್ ಫಾರ್ಮ್ ಹೌಸ್? ಮಾರಾಟಕ್ಕಿದೆ ದರ್ಶನ್ ಅವರ ನೆಚ್ಚಿನ ಕುದುರೆ ಹಸುಗಳು. ಆಮೇಲೆ ದರ್ಶನ್ ಅವರಿಗೆ ಪ್ರಾಣಿ ಪಕ್ಷಿಗಳು ಅಂದ್ರೆ ಎಷ್ಟಿಷ್ಟ ಅಂತ ಹೇಳಿ ಪ್ರತ್ಯೇಕವಾಗಿ ಹೇಳುವಂತ ಅವಶ್ಯಕತೆ ಇಲ್ಲ, ಎಲ್ರಿಗೂ ಕೂಡ ಗೊತ್ತು. ಪ್ರಾಣಿ ಪಕ್ಷಿಗಳು ಅಂತ ಅಂದ್ರೆ ದಾಸನಿಗೆ ಅಚ್ಚುಮೆಚ್ಚು. ಪ್ರೀತಿಯಿಂದ ಕುದುರೆಗಳನ್ನ ದರ್ಶನ್ ಅವರು ಸಾಕಿದ್ರು. ಒಂದು ಕಡೆ ಈಗ ದರ್ಶನ್ ಅವರು ಜೈಲು ಪಾಲಾಗಿದ್ದಾರೆ. ಜೈಲು ಪಾಲಾದ ಬಳಿಕ ಕುದುರೆಗಳೆಲ್ಲವೂ ಕೂಡ ಮಂಕಾಗಿದೆ. ದರ್ಶನ್ ಸಾಕಿದ್ದಂತ ಕುದುರೆಯನ್ನ ಪತ್ನಿ ವಿಜಯಲಕ್ಷ್ಮಿ ಅವರು ಮಾರಾಟಕ್ಕಿಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತ ಬೋರ್ಡ್ ಅನ್ನ ಹಾಕಲಾಗಿದೆ. ಹಾರ್ಸ್ ಫಾರ್ ಸೇಲ್ ಅಂತ ಇಂಗ್ಲಿಷ್ ಮತ್ತೆ ಕನ್ನಡ ಎರಡರಲ್ಲೂ ಕೂಡ ಬೋರ್ಡ್ ಅನ್ನ ಅಳವಡಿಸಲಾಗಿದೆ. ನಟ ದರ್ಶನ್ ಇಲ್ಲದೆ ಫಾರ್ಮ್ ಹೌಸ್ ಬಣಗುಡ್ತಾ ಇದೆ. ಟಿ ನರಸೀಪುರ ರಸ್ತೆಯಲ್ಲಿರುವಂತಹ ವಿನೇಶ್ ದರ್ಶನ್ ಫಾರ್ಮ್ ಹೌಸ್ ಏನಿದೆ ಅಲ್ಲಿ, ಆಮೇಲೆ ಅನೇಕ ಸಂದರ್ಭಗಳಲ್ಲಿ ಫಾರ್ಮ್ ಹೌಸ್ಗೆ ಹೋಗ್ತಾ ಇದ್ರು. ಆಮೇಲೆ ಬಿಡುವು ಸಿಕ್ಕಾಗೆಲ್ಲ ಅವರು ಕಾಲ ಕಳೀತಾ ಇದ್ದಿದ್ದು ಫಾರ್ಮ್ ಹೌಸ್ನಲ್ಲಿ ಜಾಸ್ತಿ ಸಮಯ. ಒಂದು ಶೂಟಿಂಗ್ ಇಲ್ಲ ಅಂತ ಅಂದ್ರೆ ಅವರ ನೆಕ್ಸ್ಟ್ ಫೇವ್ರೇಟ್ ಜಾಗ ಅಂತ ಅಂದ್ರೆ ಅದು ಫಾರ್ಮ್ ಹೌಸು. ನೋಡಿ ಅಲ್ಲಿ ಕುದುರೆ ಮಾರಾಟಕ್ಕಿದೆ, ಹಾರ್ಸ್ ಫಾರ್ ಸೇಲ್ ಅಂತೇಳಿ ಇಂಗ್ಲಿಷ್ ಮತ್ತೆ ಕನ್ನಡ ಎರಡರಲ್ಲೂ ಕೂಡ ಬೋರ್ಡ್ ಅನ್ನ ಹಾಕಿದ್ದಾರೆ. ಆಮೇಲೆ ಇತ್ತೀಚೆಗಷ್ಟೇ ಗ್ರ್ಯಾಂಡಾಗಿ ಪೂಜೆ ಗೀಜೆ ಎಲ್ಲ ಮಾಡಿ ವಿಜಯಲಕ್ಷ್ಮಿ ಅವರು ಮತ್ತೆ ವಿನೀಶ್ ಫೋಟೋಗೆಲ್ಲ ಪೋಸ್ ಎಲ್ಲ ಕೊಟ್ಟಿದ್ರು. ಆಮೇಲೆ ಯಾವ ಕಾರಣಕ್ಕೆ ಮಾರ್ತಾ ಇದ್ದಾರೆ ಅಂತಂದ್ರೆ ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಅದನ್ನ ಮೇಂಟೈನ್ ಮಾಡೋದು ಕಷ್ಟ ಆಗ್ತಾ ಇದೆ ಅಂತೇಳಿ. ಏನೋ ದುಡ್ಡಿಗೆ ಕೊರತೆ ಆಗಿದೆ, ದುಡ್ಡಿಗೋಸ್ಕರ ಸೇಲ್ ಮಾಡ್ತಾ ಇದ್ದಾರೆ ಅಂತ ಅಲ್ಲ. ಈಗ ಅದನ್ನ ಮೇಂಟೈನ್ ಮಾಡಬೇಕು ಅಂತಂದ್ರೆ ಮೇಂಟೆನೆನ್ಸ್ ಬಹಳ ಕಷ್ಟ. ದರ್ಶನ್ ಅವರು ಇದ್ದಂಥ ಸಂದರ್ಭದಲ್ಲಿ ಅವರು ಸಿನಿಮಾ ಶೂಟಿಂಗ್ಗಳಲ್ಲಿ ಭಾಗಿಯಾಗ್ತಾ ಇದ್ರು. ಶೂಟಿಂಗ್ ಎಲ್ಲ ಮುಗಿದ ಮೇಲೆ ಫ್ರೀ ಟೈಮ್ ಸಿಕ್ತು ಅಂತ ಅಂದ್ರೆ ನೇರವಾಗಿ ಅವ್ರು ಬೇರೆ ಎಲ್ಲೂ ಹೋಗ್ತಾ ಇರಲಿಲ್ಲ. ಅವರು ಡೈರೆಕ್ಟಾಗಿ ಹೋಗ್ತಾ ಇದ್ದಿದ್ದು ಫಾರ್ಮ್ ಹೌಸ್ಗೆ ಹೋಗಿ ಅಲ್ಲಿ ತಾವು ಸಾಕಿರುವಂತಹ ಪ್ರಾಣಿ ಪಕ್ಷಿಗಳ ಜೊತೆ ಒಂದಷ್ಟು ಸಮಯ ಕಳೀತಾ ಇದ್ರು. ಅವ್ರಿಗೆ ಎಷ್ಟಿಷ್ಟ ಪ್ರಾಣಿ ಪಕ್ಷಿಗಳು ಅಂತ ಅಂದ್ರೆ ಅದನ್ನ ಸಪ್ರೇಟಾಗಿ ಎಕ್ಸ್ಪ್ಲೇನ್ ಮಾಡುವಂತ ನೆಸೆಸಿಟಿ ಏನಿಲ್ಲ. ಇನ್ನು ಈ ಬಗ್ಗೆ ನಮ್ಮ ಮೈಸೂರು ಪ್ರತಿನಿಧಿ ಸುರೇಶ್ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ನಟ ದರ್ಶನ್ ಇದೀಗ ಪರಪ್ಪನ ಅಗ್ರಹಾರ ಸೇರಿದ್ದಾರೆ. ಮತ್ತೊಂದು ಕಡೆ ನಟ ದರ್ಶನ್ ಅವರು ತಾವು ಸಾಕಿರ್ತಕ್ಕಂತಹ ಪ್ರಾಣಿ ಪಕ್ಷಿಗಳನ್ನು ಕುಟುಂಬ ಮೇಂಟೈನ್ ಮಾಡೋದಕ್ಕೆ ಹರಸಾಹಸವನ್ನು ಪಡ್ತಿದೆ. ಹೀಗಾಗಿ ನಟ ದರ್ಶನ್ ಅವರು ಸಾಕಿದಂತಹ ಕುದುರೆಗಳನ್ನು ಇದೀಗ ಕುಟುಂಬಸ್ಥರು ಮಾರಾಟಕ್ಕೆ ಇಟ್ಟಿದ್ದಾರೆ. ಆ ಒಂದು ಬೋರ್ಡನ್ನು ಕೂಡ ನಟ ದರ್ಶನ್ ಅವರು ತೆಗೆದುಕೊಂಡಿದ್ದಂತಹ ಅವರ ಫಾರ್ಮ್ ಹೌಸ್ನ ಹೊರಭಾಗದಲ್ಲಿ ಹಾಕಲಾಗಿದೆ. ಕುದುರೆ ಮಾರಾಟಕ್ಕಿದೆ ಅನ್ನೋ ಒಂದು ಬೋರ್ಡನ್ನು ಇದೀಗ ಅವರ ಕುಟುಂಬಸ್ಥರು ಹಾಕಿರುವಂಥದ್ದು. ಮೈಸೂರು ಜಿಲ್ಲೆಯ ಟಿ ನರಸೀಪುರ ತಾಲೂಕಿನ ಹಳೆ ಕೆಂಪಯ್ಯನಹುಂಡಿ ಗ್ರಾಮದ ಮೈಸೂರು ಹಾಗೂ ನರಸೀಪುರ ಮುಖ್ಯ ರಸ್ತೆಯಲ್ಲಿರ್ತಕ್ಕಂತಹ ಅವರ ಫಾರ್ಮ್ ಹೌಸಲ್ಲಿ ಈ ಬೋರ್ಡನ್ನು ಏನು ನೋಡ್ತಾ ಇದ್ದೀರಾ, ವಿನೀಶ್ ದರ್ಶನ್ 3 ಬಾರಿ ಸ್ಟಡ್ ಫಾರ್ಮ್ ಅಂತೇಳಿ ಏನಿದೆ, ಈ ಒಂದು ಫಾರ್ಮ್ ಹೌಸ್ನಲ್ಲಿ ಸಾಕಷ್ಟು ಕುದುರೆಗಳನ್ನು ನಟ ದರ್ಶನ್ ಅವರು ಸಾಕಿದ್ರು. ಹಾರ್ಸ್ ರೈಡಿಂಗ್ ಅಂತಂದರೆ ನಟ ದರ್ಶನ್ ಅವರಿಗೆ ಸಾಕಷ್ಟು ಅಚ್ಚುಮೆಚ್ಚು. ಪ್ರಾಣಿಯ ಕ್ರೇಜನ್ನು ಕೂಡ ಸಾಕಷ್ಟು ಹೊಂದಿದ್ದಾರೆ. ಪ್ರಾಣಿ ಪಕ್ಷಿಗಳು ಜೊತೆಗೆ ಹೊಸ ಮಾಡೆಲ್ನ ಗಾಡಿಗಳನ್ನು ಕೂಡ ನಟ ದರ್ಶನ್ ಅವರು ಕೊಂಡ್ಕೊಂಡಿರುವಂಥದ್ದನ್ನು, ಅವುಗಳನ್ನು ಆಯುಧ ಪೂಜೆಯ ಸಂದರ್ಭದಲ್ಲಿ ಪೂಜೆ ಮಾಡಿರೋದನ್ನು ಎಲ್ಲವನ್ನು ಕೂಡ ನಾವು ನೋಡೇ ಇದ್ದೇವೆ. ಮತ್ತೊಂದು ಕಡೆ ಪ್ರಾಣಿಪ್ರಿಯ ನಟ ದರ್ಶನ್ ಅವರು ಅತಿ ಹೆಚ್ಚು ಕುದುರೆಗಳನ್ನು ನಟ ದರ್ಶನ್ ಅವರ ಫಾರ್ಮ್ ಹೌಸ್ನ ಒಳಭಾಗದಲ್ಲಿ ಸಾಕಿದ್ರು. ಜೊತೆಗೆ ಒಂದಷ್ಟು ಕುದುರೆಗಳನ್ನು ಸಾಕಿ ಮತ್ತು ಬೇರೆಯವರಿಗೆ ಮಾರಾಟವನ್ನು ಕೂಡ ಮಾಡ್ತಾಯಿದ್ರು ಅನ್ನೋ ಒಂದು ಮಾಹಿತಿ ಲಭ್ಯ ಆಗಿತ್ತು. ಹೀಗಾಗಿ ನಟ ದರ್ಶನ್ ಅವರು ಪರಪ್ಪನ ಅಗ್ರಹಾರ ಜೈಲು ಸೇರಿರುವಂತಹ ಕಾರಣಕ್ಕಾಗಿ ಇದೀಗ ಅವರು ಸಾಕಿದ್ದಂಥ
ಸಾಕಿದಂತಹ ಮುದ್ದಾದ ಪ್ರಾಣಿಗಳನ್ನು ಮತ್ತು ಪಕ್ಷಿಗಳನ್ನು ಮೇಂಟೈನ್ ಮಾಡೋದಕ್ಕೆ ಸಾಧ್ಯ ಆಗದೇ ಇರತಕ್ಕಂಥ ಪರಿಸ್ಥಿತಿಗೆ ಕುಟುಂಬ ಬಂದಿದೆ. ಹೀಗಾಗಿ ನಟ ದರ್ಶನ್ ಅವರು ಸಾಕಿದಂತಹ ಕುದುರೆಯನ್ನು ಮಾರಾಟಕ್ಕೆ ಇದೀಗ ಕುಟುಂಬಸ್ಥರು ಇಟ್ಟಿದ್ದಾರೆ. ಮಾರಾಟಕ್ಕೆ ಇಟ್ಟಿರುವಂತಹ ಬೋರ್ಡ್ಗಳನ್ನು ಕೂಡ ಅವರ ಫ್ಯಾಮಿಲಿಯ ಸದಸ್ಯರು ಅವರ ಏನು ಫಾರ್ಮ್ ಹೌಸ್ನ ಹೊರಭಾಗದಲ್ಲಿ ಇದೀಗ ಹಾಕಿರ್ತಕ್ಕಂಥದ್ದು. ಕ್ಯಾಮ್ರಾಮ್ಯಾನ್ ಧನು ಜೊತೆ ಸುರೇಶ್ ಬಿ, ಗ್ಯಾರಂಟಿ ನ್ಯೂಸ್, ಮೈಸೂರು.